ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಿವೆ. ಅದರಲ್ಲಿ 21 ಅಕ್ಷರಗಳು ವ್ಯಂಜನಗಳು. ಅದರಲ್ಲಿ 5 ಸ್ವರಗಳಿವೆ ಮತ್ತು ಅವು ಯಾವುವು ಅಂದರೆ ಎ, ಇ, ಐ, ಓ, ಯು. ದೀರ್ಘ ಸ್ವರಗಳು ಬರ್ತವೆ. ಅದು ಯಾವುವು ಅಂದರೆ ಇ ಬರೋಬ್ಬರ್ ಇ ಆಗುತ್ತೆ, ಓ ಬರೋಬ್ಬರ್ ಊ ಆಗುತ್ತೆ. ಇನ್ನು ಮುಂದೆ ಬರೋದು ಸಂಧಿ ಅಕ್ಷರಗಳು. ಅದು ಯಾವುವು ಅಂದರೆ ಎ ಐ ಬರೋಬ್ಬರ್ ಐ ಆಗುತ್ತೆ, ಎ ಯು ಬರೋಬ್ಬರ್ ಔ ಆಗುತ್ತೆ. ಇವೇ ಸಂಧಿ ಅಕ್ಷರಗಳು. ಅನುಸ್ವಾರಗಳು ಬರ್ತವೆ. ಅದು ಯಾವುದಿದೆ ಅಂದರೆ ಎನ್ ಬರೋಬ್ಬರ್ ಓ, ಇವೇ ಅನುಸ್ವಾರಗಳು. ಇವನ್ನ ಎಲ್ಲಿ ಬಳಸ್ತೀವಿ ಅಂದರೆ ಅಹ ಈ ರೀತಿ ಬರ್ತವೆ ಉಚ್ಚಾರಗಳು, ಅಲ್ಲಿ ಬಳಸ್ತೇವೆ. ಇನ್ನು ಮುಂದೆ ವ್ಯಂಜನ ಮತ್ತು ಸ್ವರ ಸೇರಿದರೆ ಯಾವ ಅಕ್ಷರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆ ಪ್ಲಸ್ ಎ ಬರೋಬ್ಬರಿ ಕ ಅಥವಾ ಕ ಆಗುತ್ತೆ. ಜಿ ಪ್ಲಸ್ ಇ ಕೆ ಆಗುತ್ತೆ. ಎಚ್ ಪ್ಲಸ್ ಯು ಹೂ ಆಗುತ್ತೆ. ಡಿ ಪ್ಲಸ್ ಐ ಡಿ ಆಗುತ್ತೆ. ಆರ್ ಪ್ಲಸ್ ಓ ರು ಆಗುತ್ತೆ. ಇದರಲ್ಲಿ ಮೊದಲೇ ಅಕ್ಷರ ಏನಾಗುತ್ತೆ, ವ್ಯಂಜನಗಳು ಬರ್ತವೆ. ಆಮೇಲೆ ನೆಕ್ಸ್ಟ್ ಪ್ಲಸ್ ಅದ್ರ ಜೊತೆ ಎ ಅಂದರೆ ಸ್ವರಗಳು ಸೇರಿದಾಗ ಮಾತ್ರ ಉಚ್ಚಾರ ಕ ಅಥವಾ ಗ ಅಥವಾ ಗ ಅಂತ ಆಗುತ್ತೆ. ವ್ಯಂಜನ ಮತ್ತು ಸ್ವರಗಳು ಸೇರಿದ್ರೆ ಮಾತ್ರ ಬಳ್ಳಿಗಳನ್ನು ಬರಲಿಕ್ಕೆ ಈಜಿ ಆಗುತ್ತೆ. ಉದಾಹರಣೆಗೆ ನೋಡಿ, ಕ ಕ, ಕಿ ಕಿ, ಕು ಕು, ಕೆ ಕೆ ಕೈ, ಕೋ ಕೋ ಕೌ, ಕಂ ಕಹ. ಇದೇ ರೀತಿ ಉಳಿದ ಬಳ್ಳಿಗಳನ್ನು ಇಂಗ್ಲೀಷ್ನಲ್ಲಿ ಬರೆಯಿರಿ. ಸಾಕು.